ಅ, 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 ಹೌದು, ನೀವು ಇಷ್ಟೆಲ್ಲ ರಿಸರ್ಚ್ ಮಾಡಿದ್ದೀರಲ್ಲ, ನಮ್ಮ ಮನೆ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಅಂತ ಗೊತ್ತಿದೆಯಾ ನಿಮಗೆ? ಹಾಗೆ ನೋಡಿದ್ರೆ ನಮಗೆ ಮಂಗಳನ ಅವಶ್ಯಕತೆಯೇ ಇರಲಿಲ್ಲ. ಅಕ್ಕನಿಗೋಸ್ಕರ ನಾನು ಅವಳನ್ನು ಕೆಲಸಕ್ಕೆ ತಗೊಂಡೆ. ಆದರೆ ಇದ್ದಕ್ಕಿದ್ದಾಗೆ ನನಗೆ 2ರಷ್ಟು ಸಂಬಳ ಕೊಡಬೇಕು ಅಂತಂದರೆ ನಾನು ಎಲ್ಲಿಗೆ ಹೋಗಬೇಕು? ಆಗೋಲ್ಲ ಅಂತಂದೆ. ಅವಳು ಕೆಲಸ ಬಿಟ್ಟು ಹೋದ್ಲು. ಹೌದಾ? ಹೌದು ಮೇಡಮ್, ಹೌದು. ಈಗಿನ ಕಾಲದಲ್ಲಿ ನಂಬಿಕೆ ವಿಶ್ವಾಸ ಅನ್ನೋ ಮಾತಿಗೆ ಅರ್ಥನೇ ಇಲ್ಲ. ಅರ್ಥ ನಾನು ಮಾಡಿಸ್ತೀನಿ. ನನ್ನ ಕೈ ನೋಡಿ ಹೇಗಾಗಿದೆ. ನನಗೂ ಏನಾರು ಔಷಧಿ ಕೊಡಿ. ಆಹಾ, ನಿಂಗೆ ಸಂಬಳ ಕೊಡೋದು ಅಲ್ಲದೆ ಬಿಟ್ಟು ಔಷಧಿನೂ ಕೊಡಬೇಕಾ? ಇನ್ನು ಔಷಧಿ ವಿಷಯ ಹಾಗಿರಲಿ, ಅಕ್ಕನಿಗೆ ಸರಿಯಾಗಿ ಔಷಧಿ ಕೊಡ್ತಿದ್ದೀಯಾ? ದಿನ ಹಚ್ತಾ ಇದ್ದೀನಿ. ನೀ ಕೊಟ್ಟು ಪೌಡ್ರ್ ಹಚ್ಚಿನೇ ಅನ್ಸುತ್ತೆ ನನ್ನ ಕೈ ಹೀಗೆ ಸುಡ್ತಿರೋದು. ನನ್ನ ಪೌಡ್ರಿಂದ ಹಾಗೆಲ್ಲ ಏನಾಗೋದಿಲ್ಲ. ಅದು ನೀನು ದಿವಸ ಪಾತ್ರೆ ತೊಳಿತೀಯ, ಬಟ್ಟೆ ಒಗಿತೀಯಲ್ವಾ, ಆ ಸೋಪು ಪೌಡ್ರಲ್ಲಿ ಯಾವ್ಯಾವುದೋ ಕೆಮಿಕಲ್ಸಲ್ಲಿ ಮಿಕ್ಸ್ ಆಗಿರುತ್ತೆ, ಅದರಿಂದ ಹೀಗಾಗಿದೆ ಅಷ್ಟೇ. ನಾನು ಹೊಸ್ದಾಗಿ ಕೆಲಸ ಮಾಡ್ತಾ ಇದ್ದೀನ, ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಹಂಗೆ ಸುಡೋದಾದರೆ ಯಾವತ್ತೂ ಸುಡಬೇಕಿತ್ತು, ಈಗಲೇ ಯಾಕೆ ಸುಡ್ತು? ನನ್ನ ಕೈ ಹೋಗಲಿ ಬಿಡಿ. ಪಾಪ ಆ ಗೌರಮ್ಮನ ನೋಡೋಕ್ಕಾಗಲ್ಲ. ದಿನೇ ದಿನ ಸೌದು ಹೋಗ್ತಾ ಇದ್ದಾರೆ, ನೋವು ಅಂತ ಒದ್ದಾಡ್ತಾ ಇರ್ತಾರೆ. ನನಗೇನೋ ಅನುಮಾನ, ನೀವು ಔಷಧಿನ ಕೊಡ್ತಾ ಇದ್ದೀರೋ ಅಥವಾ ಬೇರೆ ಏನಾದರೂ? ಮುಚ್ಚು ಬಾಯ್, ನೀನು ಕೆಲಸದವಳು ಥರಾನೇ ಇರೋ. ಏನೋ ಪಾಪ ಅಂತ ಮನೆಯವಳ ಥರಾನೇ ನೋಡ್ಕೊಂಡ್ರೆ ನನ್ನ ಬಗ್ಗೆನ ತಪ್ಪಾಗಿ ಮಾತಾಡ್ತಾ ಇದ್ದೀಯಾ? ಹೋಗು, ಈ ಕ್ಷಣನೇ ಮನೆ ಬಿಟ್ಟು ಆಚೆಗೆ ಹೋಗು. ನಾಳೆಯಿಂದ ಮನೆ ಕಡೆ ತಲೆನೂ ಹಾಕಬೇಡ. ನೋಡಿ, ನೀವೇನೋ ತಪ್ಪು ಮಾಡ್ತಿದ್ದೀರಾ ಅನ್ಸುತ್ತೆ. ಮುಚ್ಚು ಬಾಯ್, ಹೋಗಿಲ್ಲಿಂದ. ನನ್ನನ್ನೇ ಆಚೆ ಹೋಗು ಅಂತೀರಾ? ನಿಮ್ಗೆ ಖಂಡಿತ ಒಳ್ಳೇದಾಗಲ್ಲ. ಆಸ್ತಿಗೋಸ್ಕರ ಆ ಮುದುಕಿನ ಅನ್ಯಾಯವಾಗಿ ಸಾಯ್ಸಕ್ಕೆ ಹೊಟ್ಟಿದ್ದೀರಾ ನೀವು. ನಾಶ ಆಗೋಗ್ತೀರಾ, ನಾಶ ಆಗೋಗ್ತೀರಾ. ನಾಶ ಆಗೋಗ್ತೀರಾ, ನಾಶ ಆಗೋಗ್ತೀರಾ. ಹೇಳಿ ಮೂರ್ತಿಯವರೇ, ಗೌರಮ್ಮ ಅವ್ರ ಕಾಲು ನೋವಿಗೆ ಔಷಧಿ ಅಂತ ಹೇಳಿ ಮಂಗಳ ಕೈಯಲ್ಲಿ ಏನು ಕೊಡ್ತಿದ್ರಿ? ಏನಾದರೂ ಸ್ವಂತ ವ್ಯಾಪಾರ ಮಾಡ್ತೀನಿ, ನನಗೆ ಇಷ್ಟು ದುಡ್ಡು ಕೊಡು ಅಂತ ಪೀಡಿಸ್ತಾ ಇದ್ದ. ನನ್ನ ಹತ್ರ ಅದಕ್ಕೆಲ್ಲ ಅಷ್ಟೆಲ್ಲ ದುಡ್ಡು ಇರಲಿಲ್ಲ. ನಮ್ಮ ಅಕ್ಕನ ಹತ್ರ ಅಷ್ಟು ದೊಡ್ಡ ಆಸ್ತಿ ಇದ್ರೂ ಕೂಡ ಒಂದು ಕಾಸನ್ನು ಮುಟ್ಟೋದಕ್ಕೂ ಬಿಡ್ತಾ ಇರಲಿಲ್ಲ. ಪರಿಸ್ಥಿತಿ ಬಿಗಡಾಯಿಸ್ತಾ ಇತ್ತು. ನನಗೇನು ದಾರಿನೇ ತೋಚಲಿಲ್ಲ. ಇಷ್ಟರ ಮಧ್ಯೆ ಯಶೋಧ ಗರ್ಭಿಣಿ ಆದ್ಲು. ಮಕ್ಕಳು ಮೊಮ್ಮಕ್ಕಳು ಇವ್ರ ಚಿಂತೆ ನನ್ನನ್ನು ಕಾಡ್ಸೋದಕ್ಕೆ ಶುರು ಮಾಡ್ತು. ನಾನು ಏನು ಮಾಡಲಿ? ಅವರೆಲ್ಲ ಚೆನ್ನಾಗಿರ್ಬೇಕು, ಎಲ್ರಿಗೂ ಒಳ್ಳೇದಾಗಬೇಕು ಅಂತ. ಗೌರಮ್ಮನ ನರ್ಲಾಟ, ಮಂಗಳಮ್ಮನ ಶಾಪ, ಇವೆರಡು ನಿಮ್ಮನ್ನ ನಿಮ್ಮ ಮಕ್ಕಳನ್ನ ನೆಮ್ಮದಿಯಾಗಿರಕ್ಕೆ ಬಿಡುತ್ತಾ? ಬೇವಿನ ಬೀಜ ಬಿತ್ತಿ ಬೆಲ್ಲದ ಫಲಾನ ಅಪೇಕ್ಷೆ ಮಾಡೋದು ದಡ್ತನ ಅಲ್ವಾ ಮೂರ್ತಿಯವರೇ?
ಅಯ್ಯೋ ದೇವ್ರೆ, ಒಂದು ಒಡವೆ ಶಾಪು ಓಪನ್ ಇಲ್ವಲ್ಲ, ಏನು ಮಾಡೋದಪ್ಪ? ಹಾಂ, ಅಮ್ಮ ಮನೆ. ಈ ಜೇಡಿಗೆ ಮಗಳಿಗಿನ್ನ ಗೌರವ ಮರ್ಯಾದೆ ಮುಖ್ಯ. ಎಲ್ಲೇ ನಿನ್ನ ಮಗಳು? ನಂಗೆ ಗೊತ್ತು, ನಂಗೂ ಗಾಬರಿ ಆಗಿದೆ. ಮ್ಯೂಸಿಕ್ ಕ್ಲಾಸ್ಗೆ ಹೋದೋಳು ಇನ್ನೂ ಬಂದಿಲ್ಲ. ನಿಮ್ಮ ಯೋಗ್ಯತೆಗಳಿಗೆ ಬೆಂಕಿ ಹಾಕ. ವಯಸ್ಸಿಗೆ ಬಂದ್ರೆ ಹೆಣ್ಣು ಮಗಳನ್ನ ಹೆಂಗ್ ನೋಡ್ಕೋಬೇಕು ಅಂತ ಗೊತ್ತಾಗಲ್ವಾ? ಏನ್ ಮನೇಲಿರೋರಲ್ಲ. ಈ ಜೇಡಿ ಹೆಸರು ಕೇಳಿದ್ರೆ ಇಡೀ ಊರೇ ತಲೆ ತಗ್ಸುತ್ತೆ. ನಿನ್ನ ಮಗಳೇನ ಲವ್ ಗಿವ್ ಅಂತ ಹೋಗಿ ನಾನು ತಲೆ ಬಗ್ಗ ಪರಿಸ್ಥಿತಿ ಬಂತು ಅಂದ್ರೆ ಇವಳನ್ನ ವೀಲ್ ಚೇರ್ ಮೇಲೆ ಕೂರಿಸಿದ್ದೀನಿ. ನಿನ್ನ ಮಗಳನ್ನ ಸಾಯಿಸೇ ಬಿಡ್ತೀನಿ. ಏಯ್ ಕೊಪ್ಪ ಅಣ್ಣ, ನಮ್ಮ ಹುಡುಗರ ಕೈಯಲ್ಲಿ ಅವಳು ಫೋಟೋ ಕೊಟ್ಟು ಹುಡುಕ ಕೇಳೋ. ಹಾಗೆ ಪೊಲೀಸ್ ಸ್ಟೇಷನ್ಗೂ ಒಂದು ಕಂಪ್ಲೇಂಟ್ ಕೊಡು. ಪೊಲೀಸ್ ಅವ್ರಿಗೆ ಸಿಕ್ಕರೋ ಸರಿ, ನಮ್ಮ ಹುಡುಗರಿಗೆ ಸಿಕ್ಕರೋ ಸರಿ, ಅವಳ ಸಮಾಧಿ ಗ್ಯಾರಂಟಿ. ಅಲ್ಲಣ್ಣ, ನಮ್ಮ ಮಗಳು. ಯಾವ ಮಗಳು? ಮರ್ಯಾದೆ ಕಳಿಯೋ ಮಗಳು ಇದ್ರೇನೋ ಸತ್ರೇನೋ. ಆಯ್ತಣ್ಣ. ಅದಿತಿ, ಓ ಅಕ್ಕ ಬಂದ್ರಾ? ಬನ್ನಿ 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 ಬನ್ನಿ. ಏನು ಕುಡಿತೀರಾ? ಕಾಫಿ, ಜ್ಯೂಸು? ಅಯ್ಯೋ, ಊಟ ಟೈಮೇ ಆಗೋಗ್ಬಿಟ್ಟಿದೆ. ಇನ್ನು ಕಾಫಿ ಜ್ಯೂಸ್ ಯಾಕೆ ಅಲ್ವಾ? ನಾನು ಲೇಟಾಗಿ ಬಂದೆ ಅಂತ ಕೆಳಗಡೆ ಎಲ್ಲರೂ ಬೈದರು. ನೀನು ಹೀಗೆಲ್ಲ ಚುಚ್ಚು ಮಾತಾಡಬೇಡ ಅದಿತಿ, ಪ್ಲೀಸ್ ಬಂದು ಕೇಕ್ ಕಟ್ ಮಾಡು. ಕೇಕ್ ಕಟ್ ಮಾಡೋದಾ? ಯಾಕೆ? ಅದೇನು ಯಾಕೆ ಅಂತ್ಯ? ನಿನ್ನ ಬರ್ಡೇ ಅಲ್ವಾ? ಓ ಹೌದಲ್ವಾ, ಇವತ್ತು ನನ್ನ ಬರ್ಡೇ. ಇನ್ನು 1 ಅವರ್ ಆದರೆ ನಾಳೆ ಆಗ್ಬಿಡುತ್ತೆ. ಸೊ ನನ್ನ ಬರ್ಡೇ ಮುಗ್ದೋಯ್ತು. ಅದಿತಿ ಪ್ಲೀಸ್ ಹೀಗೆಲ್ಲ ಮಾತಾಡಬೇಡ. ಅಯ್ಯೋ, ನೀವ್ಯಾಕೆ ತಲೆ ಕೆಡ್ಸ್ಕೊತೀರಾ? ನೀವು ಹೋಗಿದ್ದ ಕೇಸಿನ ವಿಷಯ ಏನಾಯ್ತು? ನ್ಯಾಯ ಕೊಡಿಸ್ಬಿಟ್ಟು ಬಂದ್ರಾ? ಅಮ್ಮ, ಇವತ್ತಿನ ಮ್ಯೂಸಿಕ್ ಕ್ಲಾಸ್ ನೀನೇ ಕರ್ಕೊಂಡು ಹೋಗಬೇಕು. ಯಾಕೆ? ನಮ್ಮ ಸ್ಕೂಲಲ್ಲಿ ಸೀನಿಯರ್ ಇದ್ದಾರಲ್ಲ, ಜ್ಯೋತಿ ಅಕ್ಕ. ಜ್ಯೋತಿ ಜನಾರ್ದನ್. ಆ ಅಕ್ಕನೇ ಸ್ಕೂಲಲ್ಲೆಲ್ಲರೂ ಕಿಡ್ನಾಪ್ ಆಗಿದ್ದಾರೆ ಅಂತ ಮಾತಾಡ್ತಿದ್ದಾರೆ. ಹೇಳು, ಜ್ಯೋತಿ ಅಕ್ಕ ಯಾವಾಗ ಮನೆಗೆ ಬರ್ತಾಳೆ?